ಮೇಡಮ್. ಆಮೇಲೆ ಇದು ಗಿಲ್ಲಿಗೆ ಏನೋ ಅದಾಗ್ತಾ ಇದೆ. ಅವನ್ ಝೋನಲ್ಲಿ ಇದೆ, ತೊಂದರೆ ಇಲ್ಲ. ಮಾತಾಡಿದೆ ನಾನು ಎಷ್ಟೋ ಸರ್ತಿ ದರ್ಶನ್ ಸರ್ ಬಗ್ಗೆ ಮಾತಾಡಿದೀವಿ ಒಳಗೆ. ನನ್ನ ಕೇಳಿದ್ದ ದರ್ಶನ್ ಸರ್ ಹೆಂಗ್ ಪರಿಚಯ ನಿಮ್ಗೆ ಅಂತೆಲ್ಲ ನನ್ನ ಕೇಳಿದ್ದಾನೆ. ನಾನು ಡೆವಿಲ್ ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ರಿಲೀಸ್ ಡೇಟ್ ಯಾವಾಗ ಅಂತ ನಾನು ಕೇಳಿದ್ದೀನಿ. ಅದು ಲೈವಲ್ಲೆಲ್ಲ ಓಡ್ತಾ ಇತ್ತು. ಅದು ಎಷ್ಟೋ ಜನ ಸಾಕಷ್ಟು ಜನ ನೋಡಿದಾರೆ. ಅದನ್ನ ನಮ್ಮ ಹುಡುಗನು ಹೇಳ್ತಿದ್ದ, ಅಣ್ಣ ನೀವು ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರಿ ಲೈವಲ್ಲಿ ಅಂತ ಕೇಳಿದ್ರು. ನಾನು ಹೇಳಿದೆ, ಅಯ್ಯೋ ಅದ್ರಲ್ಲಿ ಏನು ತಪ್ಪಿದೆ, ಸುದೀಪ್ ಸರ್ಗೆ ಗೊತ್ತು ನಾನು ದರ್ಶನ್ ಸರ್ ಫ್ಯಾನೇ ಅಂತ. ಆಮೇಲೆ ದರ್ಶನ್ ಸರ್ಗೂ ಗೊತ್ತು ಸುದೀಪ್ ಸರ್ ನನ್ನ ಕಾಪಾಡಿರೋದು. ಸೊ ಹಂಗಿದ್ದಾಗ ಐ ಥಿಂಕ್ ದೇರ್ಸ್ ನೋ ಪ್ರಾಬ್ಲಮ್. ಬಟ್ ನೀವು ಸ್ಟೇಜ್ ಮೇಲೆ ಹೇಳ್ತೀರಾ ನನಗೆ ನಮ್ಮ ತಂದೆ ತಾಯಿ ಆದಮೇಲೆ ನೀವೇ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು, ಇಲ್ಲಿ ನೀವು ಹೇಳುತ್ತಿ ನಮ್ಮ ತಂದೆ ತಾಯಿ ಆದಮೇಲೆ ದರ್ಶನ್ ಸರ್ ನೀವು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಯಾಕಲ್ಲಿ ದರ್ಶನ್ ಸರ್ ಹೆಸರನ್ನ ಯೂಸ್ ಮಾಡಲಿಲ್ಲ? ಎಲ್ಲೋ ಒಂದು ಕಡೆ ರಜತ್ ಅವರು ಅಂದರೆ ಬಿಡು, ಅವರು ಇಬ್ಬರು ಕ್ಲಾಶ್ ಇದೆ, ನಾನು ಯಾಕೆ ಇಲ್ಲಿ ಮನಸ್ತಾಪಗಳು ಕ್ರಿಯೇಟ್ ಮಾಡೋದು, ಅದರ್ವೈಸ್ ಬೇಡ ಇಲ್ಲಿ ಅವರು ಹೆಸರು ಯೂಸ್ ಮಾಡೋದು ಅಂತ ಮಾಡಲಿಲ್ಲ. ಹೇಗೆ ಅಕಸ್ಮಾತ್ ನಾನೇನಾದರೂ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಆದಮೇಲೆ ನೀವೇ ನನಗೆ ಇಷ್ಟ ಅಂತ ತೋರಿಸಿದ ನಾನು ಕ್ಲಿಪ್ಪು ನೀವು ತೋರಿಸ್ಬಿಟ್ರೆ ನನಗೆ, ಆಮೇಲೆ ನಾನು ಮಾತಾಡ್ತೀನಿ. ನಾನು ಯಾವತ್ತಿದ್ರು ನನ್ನ ಮಾತಿಗೆ ಬದ್ಧ ಮೇಡಮ್. ನನಗೆ ಇಬ್ಬರೂ ಇಷ್ಟ. ನಾನು ಅದನ್ನು ಸುದೀಪ್ ಸರ್ಗೂ ಹೇಳಿದ್ದೀನಿ, ನಾನು ದರ್ಶನ್ ಸರ್ಗೂ ಹೇಳಿದ್ದೀನಿ. ಆಮೇಲೆ ನಾನು ಯಾವತ್ತೂ ಇಬ್ಬರನ್ನ ಎಲ್ಲೂ ಬಿಟ್ಕೊಟ್ಟವನಲ್ಲ. ನನಗೆ ಅದೇ ನಾನು ಮೊದಲೇ ಹೇಳ್ದಂಗೆ ನನಗೆ ದರ್ಶನ್ ಸರ್ ನೋಡ್ರೋ ಒಂಥರ ಖುಷಿ ಆಗುತ್ತೆ. ದರ್ಶನ್ ಸರ್ ಮಾಸು, ಸುದೀಪ್ ಸರ್ ಕ್ಲಾಸು, ನನಗೆ ಎರಡೂ ಇಷ್ಟ. ಸೊ ಅದನ್ನು ನಾನು ನೋಡಿ ಇಷ್ಟಪಟ್ಟಿರೋನೇ ಹೊರತು ನಾನು ಯಾವತ್ತೂ ಯಾರ ಹತ್ರನೂ ಆ ಥರ ಮಾತಾಡಿಲ್ಲ ಮೇಡಮ್. ಆ್ಯಸ್ ಎ ಫ್ಯಾನ್ ಆಗಿ ಈ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಟಕ್ಕೆ ಬಿದ್ದುಬಿಟ್ಟಿದ್ದಾರೆ, ಏನು ಹೇಳ್ತೀರಾ? ಅದೇ ಕನ್ನಡ ಸಿನಿಮಾನ ಪ್ರೀತಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಅದು ಬಿಟ್ಟು ಪಾಪ ಜಗಳ ಆಗಿದೆ, ಆಗಲೇ ಜಗಳ ಆಗಿರೋದನ್ನ ಇನ್ನೂ ಜಗಳ ಮಾಡಿ ದೊಡ್ಡದು ಮಾಡೋದು ಬೇಡ. ಅವರಿಬ್ಬರು ನಮ್ಮ ಕರ್ನಾಟಕದ ಆಸ್ತಿ. ಸೊ ಹಂಗಿದ್ದಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ ಮೇಡಮ್. ಆಮೇಲೆ ಇದು ಗಿಲ್ಲಿಗೆ ಏನೋ ಅದಾಗ್ತಾ ಇದೆ. ಅವನ್ ಝೋನಲ್ಲಿ ಇದೆ, ತೊಂದರೆ ಇಲ್ಲ. ಮಾತಾಡಿದೆ ನಾನು ಎಷ್ಟೋ ಸರ್ತಿ ದರ್ಶನ್ ಸರ್ ಬಗ್ಗೆ ಮಾತಾಡಿದೀವಿ ಒಳಗೆ. ನನ್ನ ಕೇಳಿದ್ದ ದರ್ಶನ್ ಸರ್ ಹೆಂಗ್ ಪರಿಚಯ ನಿಮ್ಗೆ ಅಂತೆಲ್ಲ ನನ್ನ ಕೇಳಿದ್ದಾನೆ. ನಾನು ಡೆವಿಲ್ ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ರಿಲೀಸ್ ಡೇಟ್ ಯಾವಾಗ ಅಂತ ನಾನು ಕೇಳಿದ್ದೀನಿ. ಅದು ಲೈವಲ್ಲೆಲ್ಲ ಓಡ್ತಾ ಇತ್ತು. ಅದು ಎಷ್ಟೋ ಜನ ಸಾಕಷ್ಟು ಜನ ನೋಡಿದಾರೆ. ಅದನ್ನ ನಮ್ಮ ಹುಡುಗನು ಹೇಳ್ತಿದ್ದ, ಅಣ್ಣ ನೀವು ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರಿ ಲೈವಲ್ಲಿ ಅಂತ ಕೇಳಿದ್ರು. ನಾನು ಹೇಳಿದೆ, ಅಯ್ಯೋ ಅದ್ರಲ್ಲಿ ಏನು ತಪ್ಪಿದೆ, ಸುದೀಪ್ ಸರ್ಗೆ ಗೊತ್ತು ನಾನು ದರ್ಶನ್ ಸರ್ ಫ್ಯಾನೇ ಅಂತ. ಆಮೇಲೆ ದರ್ಶನ್ ಸರ್ಗೂ ಗೊತ್ತು ಸುದೀಪ್ ಸರ್ ನನ್ನ ಕಾಪಾಡಿರೋದು. ಸೊ ಹಂಗಿದ್ದಾಗ ಐ ಥಿಂಕ್ ದೇರ್ಸ್ ನೋ ಪ್ರಾಬ್ಲಮ್. ಬಟ್ ನೀವು ಸ್ಟೇಜ್ ಮೇಲೆ ಹೇಳ್ತೀರಾ ನನಗೆ ನಮ್ಮ ತಂದೆ ತಾಯಿ ಆದಮೇಲೆ ನೀವೇ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು, ಇಲ್ಲಿ ನೀವು ಹೇಳುತ್ತಿ ನಮ್ಮ ತಂದೆ ತಾಯಿ ಆದಮೇಲೆ ದರ್ಶನ್ ಸರ್ ನೀವು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಯಾಕಲ್ಲಿ ದರ್ಶನ್ ಸರ್ ಹೆಸರನ್ನ ಯೂಸ್ ಮಾಡಲಿಲ್ಲ? ಎಲ್ಲೋ ಒಂದು ಕಡೆ ರಜತ್ ಅವರು ಅಂದರೆ ಬಿಡು, ಅವರು ಇಬ್ಬರು ಕ್ಲಾಶ್ ಇದೆ, ನಾನು ಯಾಕೆ ಇಲ್ಲಿ ಮನಸ್ತಾಪಗಳು ಕ್ರಿಯೇಟ್ ಮಾಡೋದು, ಅದರ್ವೈಸ್ ಬೇಡ ಇಲ್ಲಿ ಅವರು ಹೆಸರು ಯೂಸ್ ಮಾಡೋದು ಅಂತ ಮಾಡಲಿಲ್ಲ. ಹೇಗೆ ಅಕಸ್ಮಾತ್ ನಾನೇನಾದರೂ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಆದಮೇಲೆ ನೀವೇ ನನಗೆ ಇಷ್ಟ ಅಂತ ತೋರಿಸಿದ ನಾನು ಕ್ಲಿಪ್ಪು ನೀವು ತೋರಿಸ್ಬಿಟ್ರೆ ನನಗೆ, ಆಮೇಲೆ ನಾನು ಮಾತಾಡ್ತೀನಿ. ನಾನು ಯಾವತ್ತಿದ್ರು ನನ್ನ ಮಾತಿಗೆ ಬದ್ಧ ಮೇಡಮ್. ನನಗೆ ಇಬ್ಬರೂ ಇಷ್ಟ. ನಾನು ಅದನ್ನು ಸುದೀಪ್ ಸರ್ಗೂ ಹೇಳಿದ್ದೀನಿ, ನಾನು ದರ್ಶನ್ ಸರ್ಗೂ ಹೇಳಿದ್ದೀನಿ. ಆಮೇಲೆ ನಾನು ಯಾವತ್ತೂ ಇಬ್ಬರನ್ನ ಎಲ್ಲೂ ಬಿಟ್ಕೊಟ್ಟವನಲ್ಲ. ನನಗೆ ಅದೇ ನಾನು ಮೊದಲೇ ಹೇಳ್ದಂಗೆ ನನಗೆ ದರ್ಶನ್ ಸರ್ ನೋಡ್ರೋ ಒಂಥರ ಖುಷಿ ಆಗುತ್ತೆ. ದರ್ಶನ್ ಸರ್ ಮಾಸು, ಸುದೀಪ್ ಸರ್ ಕ್ಲಾಸು, ನನಗೆ ಎರಡೂ ಇಷ್ಟ. ಸೊ ಅದನ್ನು ನಾನು ನೋಡಿ ಇಷ್ಟಪಟ್ಟಿರೋನೇ ಹೊರತು ನಾನು ಯಾವತ್ತೂ ಯಾರ ಹತ್ರನೂ ಆ ಥರ ಮಾತಾಡಿಲ್ಲ ಮೇಡಮ್. ಆ್ಯಸ್ ಎ ಫ್ಯಾನ್ ಆಗಿ ಈ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಟಕ್ಕೆ ಬಿದ್ದುಬಿಟ್ಟಿದ್ದಾರೆ, ಏನು ಹೇಳ್ತೀರಾ? ಅದೇ ಕನ್ನಡ ಸಿನಿಮಾನ ಪ್ರೀತಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಅದು ಬಿಟ್ಟು ಪಾಪ ಜಗಳ ಆಗಿದೆ, ಆಗಲೇ ಜಗಳ ಆಗಿರೋದನ್ನ ಇನ್ನೂ ಜಗಳ ಮಾಡಿ ದೊಡ್ಡದು ಮಾಡೋದು ಬೇಡ. ಅವರಿಬ್ಬರು ನಮ್ಮ ಕರ್ನಾಟಕದ ಆಸ್ತಿ. ಸೊ ಹಂಗಿದ್ದಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ರಜತ್ ಅವರ ಮಾತು. ಏನು ಸ್ಟಾರ್ ವಾರ್ ಬೇಡ, ಫ್ಯಾನ್ಸ್ ವಾರ್ ಬೇಡ, ಇಬ್ಬರೂ ಪ್ರೀತಿಸಿ, ಕನ್ನಡ ಸಿನಿಮಾದ ಆಸ್ತಿ ಅವರಿಬ್ಬರು, ಸುದೀಪ್ ಸರ್ ಮತ್ತು ದರ್ಶನ್ ಸರ್. ಸೊ ಯಾರು ಕೂಡ ಈ ಥರ ಜಗಳ ಮಾಡ್ಕೋಬೇಡಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.